ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ರಸಗೊಬ್ಬರವನ್ನ ಬಳಸ್ತೀವಿ. ಕಬ್ಬಿನ ಬೆಳವಣಿಗೆಗಾಗಿ ರಸಗೊಬ್ಬರವನ್ನ ಬಳಸ್ತೀವಿ. ಕಬ್ಬಿನಲ್ಲಿ ಮರಿಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ನಾವು ರಸಗೊಬ್ಬರವನ್ನ ಬಳಸ್ತೀವಿ. ಹಾಗೂ ಕಬ್ಬಿನಲ್ಲಿ ಮಣ್ಣು ಏರಿಸುವ ಪ್ರಕ್ರಿಯೆಯಲ್ಲಿ ನಾವು ರಸಗೊಬ್ಬರವನ್ನ ಬಳಸ್ತೀವಿ. ಈ ತರಹ ಹಲವು ಪದ್ಧತಿಯಲ್ಲಿ ನಾವು ರಸಗೊಬ್ಬರವನ್ನ ಬಳಸ್ತೀವಿ. ಎರೆಹುಳು ಗೊಬ್ಬರ ಇದರ ಜೊತೆ ತಾವು ರಸಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಆಮೇಲೆ ಆ ರಸಗೊಬ್ಬರಗಳನ್ನ ತಾವು ಕಬ್ಬು ಕೃಷಿಯಲ್ಲಿ ಬಳಸಬೇಕು. ಈ ವರ್ಮಿ ಕಾಂಪೋಸ್ಟ್ ಅನ್ನ ತಾವು ರಸಗೊಬ್ಬರ ಜೊತೆ ಮಿಕ್ಸ್ ಮಾಡಿದಾಗ ರಸಗೊಬ್ಬರಗಳ ರಿಸಲ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ. ತಾವು ರಸಗೊಬ್ಬರಗಳನ್ನ ಎರೆಹುಳು ಗೊಬ್ಬರ ಜೊತೆ ಮಿಕ್ಸ್ ಮಾಡಬೇಕು. ಆಮೇಲೆ ಅದನ್ನ ಕಬ್ಬು ಕೃಷಿಯಲ್ಲಿ ಬಳಸಬೇಕು. ಆಮೇಲೆ ತಾವು ಅದಕ್ಕೆ ನೀರನ್ನ ಕೊಡಬೇಕು. ಈ ತರಹ ಈ ಸ್ಟೆಪ್ ಅನ್ನ ತಾವು ಫಾಲೋ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ರಸಗೊಬ್ಬರ ರಿಸಲ್ಟ್ ನಮಗೆ ಬರುತ್ತೆ. ಮಣ್ಣಿನ ಶಕ್ತಿಯನ್ನ ಹೆಚ್ಚು ಮಾಡಲು ವರ್ಮಿ ಕಾಂಪೋಸ್ಟ್ ತುಂಬಾನೇ ಇಂಪಾರ್ಟೆಂಟ್. ವರ್ಮಿ ಕಾಂಪೋಸ್ಟ್ ಬಳಸುವುದರಿಂದ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಾಗತ್ತೆ. ವರ್ಮಿ ಕಾಂಪೋಸ್ಟ್ ದಿಂದ ಮಣ್ಣಿನ ಆರೋಗ್ಯವೂ ಸಹ ಹೆಚ್ಚಾಗತ್ತೆ. ಅದರ ಸಲುವಾಗಿ ವರ್ಮಿ ಕಾಂಪೋಸ್ಟ್ ಅನ್ನ ರಸಗೊಬ್ಬರದ ಜೊತೆ ಮಿಕ್ಸ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದರ ಸಲುವಾಗಿ ತಾವು ವರ್ಮಿ ಕಾಂಪೋಸ್ಟ್ ಅನ್ನ ರಸಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಆಮೇಲೆ ತಾವು ಕಬ್ಬು ಕೃಷಿಯಲ್ಲಿ ಬಳಸಬೇಕು. ಯಾವುದೇ ಡೋಸ್ ಅನ್ನ ಕೊಡೋ ಟೈಮ್ದಲ್ಲಿ ತಾವು ರಸಗೊಬ್ಬರಗಳನ್ನ ವರ್ಮಿ ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಲೇಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈ ತರಹ ವರ್ಮಿ ಕಾಂಪೋಸ್ಟ್ ಇದನ್ನ ತಾವು ಕಬ್ಬು ಕೃಷಿಯಲ್ಲಿ ಬಳಸಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.